ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೆಸರು ಕಾಳು ಪಲ್ಯ ಮತ್ತು ಚಪಾತಿಯನ್ನು ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ರೀ. ನೀವಂತೂ ಮನೆಯಲ್ಲಿ ಚಪಾತಿ ಮಾಡೇ ಇರ್ತೀರ, ಆದರೆ ಪದರಾಗಿ ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಸಾಣಿಸ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಎಲ್ಲವೂ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮೆದುವಾಗಿ ನಾದ್ಕೋಬೇಕ್ರಿ. ಜಾಸ್ತಿ ತೆಳು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಆ ಥರನಾಗಿ ನಾದ್ಕೋಬೇಕು. ಈಗ ನಾನು ನಾದ್ಕೊಳತ್ತೀನಲ್ರಿ, ಈ ಥರ ನಾದ್ಕೋಬೇಕು. ಈಗ ಹೆಸರು ಕಾಳು ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಎಣ್ಣೆ ಕಾಯಲಿಟ್ಟು ಅದಕ್ಕೆ ಒಗ್ಗರಣೆ ಸಾಮಾನಾದಂಥ ಸಾಸಿವೆ, ಜೀರಿಗೆ, ಈರುಳ್ಳಿ ಹಣ್ಣು ಅಂದರೆ ಉಳ್ಳಾಗಡ್ಡಿ ಹಣ್ಣು ಹಾಕಿ ಚೆನ್ನಾಗಿ ಎಲ್ಲವೂ ಹೊಂದುವಂತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು. ಒಂದು 2-3 ಸೆಕೆಂಡಷ್ಟು ಬಾಡಿಸ್ಬೇಕು. ಈರುಳ್ಳಿ ಪೂರ್ತಿ ಮೆತ್ತಗಾಗುವವರೆಗೆ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಳತ್ತೀನಿ ರೀ. ಇದು ಮಸಾಲೆ ಕೂಡಿಸಿದಂಥ ಖಾರದ ಪುಡಿ ಐತ್ರಿ. ನೀವು ಏನಾದರೂ ಎಕ್ಸ್ಟ್ರಾ ಮಸಾಲೆ ಹಾಕೋಬೋದು. ನಾವು ಜಾಸ್ತಿ ಮಸಾಲೆ ತಿನ್ನೋದಿಲ್ಲ, ಹಾಗಾಗಿ ಎಕ್ಸ್ಟ್ರಾ ಮಸಾಲೆ ಏನು ಹಾಕ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಎಲ್ಲ ಒಗ್ಗರಣೆ ಒಳಗೆ ಕರೆಕ್ಟಾಗಿ ಹೊಂದಬೇಕು, ಆ ಥರನಾಗಿ ಮಿಕ್ಸ್ ಮಾಡ್ಕೊಂಡು ಹೆಸರು ಕಾಳನ್ನು ರಾತ್ರಿ ನೆನೆಯಲ್ಲಿ ಇಟ್ಟಿದ್ದೆ. ಅವನ್ನ ಕುಕ್ಕರಲ್ಲಿ ಕುದಿಸಿಲ್ಲ ರೀ, ನಾನು ಹೊರಗಡೆನೇ ಕುದಿಸ್ಕೊಂಡು ಈ ಥರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಒಂದು 10 ನಿಮಿಷ ಬೇಯಿಸ್ಕೋಬೇಕ್ರಿ. ಪಲ್ಯ ಇಷ್ಟು ಟೇಸ್ಟಿ ಆಗ್ತೈತೆ ರೀ ಇದು. ನಾವು ಮನೆಯಲ್ಲಿ ಈ ಥರ ಮಾಡ್ತೀವಿ ರೀ. ನೀವು ಯಾವ ಥರ ಪಲ್ಯ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನನ್ನ ಮಗಳಿಗೆ ಇದು ಹೆಸರು ಕಾಳು ಪಲ್ಯ ಅಂದರೆ ತುಂಬಾ ಇಷ್ಟ. ಅವಳು ಟಿಫನ್ ಬಾಕ್ಸ್ನಲ್ಲಿ ಈ ಥರನಾಗಿ ಮಾಡಿ ಕಟ್ಟಿದ್ದೆ ಅಂದರೆ ಟಿಫನ್ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾಳೆ ರೀ. ಈಗ ಪೂರ್ತಿಯಾಗಿ ಕರೆಕ್ಟಾಗಿ ಒಗ್ಗರಣೆ ಎಲ್ಲವೂ ಹೊಂದಿತ್ರಿ. ಖಾರ ಉಪ್ಪು ಅದು ಕರೆಕ್ಟಾಗಿ ಮಿಕ್ಸ್ ಆಯಿತು. ಒಂದು 2-3 ನಿಮಿಷದಷ್ಟು ಪ್ಲೇಟ್ ಮುಚ್ಚಿ ಬೇಯಲು ಬಿಡಬೇಕ್ರಿ, ಮಿಕ್ಸ್ ಆಗಕ್ಕೆ. ನೋಡಿರಿ, ಈ ಥರ ಆಗಿ ಪಲ್ಯ ರೆಡಿ ಆಗ್ತೈತ್ರಿ. ಚಪಾತಿ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿರಿ. ಈ ಥರ ಸಣ್ಣ 2 ಚಪಾತಿಯನ್ನು ಪೂರಿ ಆಕಾರಕ್ಕೆ ಲಟ್ಟಿಸ್ಕೋಬೇಕ್ರಿ. ಅವನ್ನ ಲಟ್ಟಿಸ್ಕೊಂಡು ಅದಕ್ಕೆ ಸುತ್ತಲೂ ಎಣ್ಣೆಯನ್ನು ಹಚ್ಕೋಬೇಕ್ರಿ. ಒಂದು ಸೈಡ್ ಎಣ್ಣೆ ಹಚ್ಬೇಕ್ರಿ. ಆಮೇಲೆ ಸ್ವಲ್ಪನೂ ಬಿಡಬಾರ್ದ್ರಿ, ಎಣ್ಣೆ ಖಾಲಿಯಾಗಿ ಪೂರ್ತಿ ಎಷ್ಟು ಚಪಾತಿ ಲಟ್ಟಿಸ್ಕೊಂಡಿರ್ತೀವಲ್ಲ ಅಷ್ಟು ಚಪಾತಿಗೆ ಎಣ್ಣೆಯನ್ನು ಹಚ್ಬೇಕ್ರಿ. ಆಮೇಲೆ ಅದರ ಮೇಲೆ ಇನ್ನೊಂದು ಪೂರಿಯನ್ನು ಇಟ್ಟು ಈ ಥರನಾಗಿ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಳ್ಳೋದ್ರಿಂದ ಚಪಾತಿ ಪದರಾಗಿ ಬರ್ತೈತೆ ರೀ. ಜಾಸ್ತಿ ನಡುವೆ ಲಟ್ಟಿಸ್ಕೋಬಾರ್ದ್ರಿ, ಯಾಕಂದ್ರೆ ನಡುವೆ ತೆಳ್ಳಗೆ ಆಯ್ತಂದ್ರೆ ಚಪಾತಿ ಹೊತ್ತು ಚಾನ್ಸಸ್ ಇರ್ತೈತಿ. ಯಾವಾಗಲೂ ಫಸ್ಟ್ ದಂಡಿಯ ಸೈಡನ್ನು ಲಟ್ಟಿಸ್ಕೋಬೇಕ್ರಿ. ನಾವು ಎಷ್ಟು ದಂಡಿ ಲಟ್ಟಿಸ್ಕೋತೀವಲ್ರಿ, ನಡುವೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಚಪಾತಿ ಪೂರಿ ಥರ ಉಬ್ಬತೈತ್ರಿ. ನೋಡಿರಿ, ಈ ಥರ ಆಯಿತು. ಈ ಥರ ರೌಂಡ್ ಆಕಾರ ಲಟ್ಟಿಸ್ಕೊಂಡು ಈಗ ತವಿ ಮೇಲೆ ಹಾಕಿ ಅದನ್ನು ಬೇಯಿಸ್ಕೊಂಡ್ರಿ. ಯಾವ ಥರ ಬೇಯಿಸ್ಕೊಳ್ಳೋದಂತ ಹೇಳ್ತೇನೆ ರೀ. ನೋಡಿರಿ, ಈ ಥರ ಸುತ್ತಲೂ ದಂಡಿ ಕಡೆ ಸರಿಯಾಗಿ ಬೇಯಿಸ್ಕೋಬೇಕ್ರಿ. ನಾವು ಎಣ್ಣೆ ಸಣ್ಣ ಪೂರಿ ಥರ ಲಟ್ಟಿಸಿರ್ತೀವಲ್ರಿ, ಅಲ್ಲಿ ಎಣ್ಣೆ ಅಥವಾ ಎಣ್ಣೆ ಮತ್ತು ಹಿಟ್ಟನ್ನು ಸರಿಯಾಗಿ ಹಚ್ಚಿದ್ರೇ ಚಪಾತಿ ಪೂರಿ ಥರ ಉಬ್ಬಿ ಬರ್ತೈತೆ ರೀ. ಇಲ್ಲಾಂದ್ರೆ
ನಡುವೆ ಬರೋದಿಲ್ಲ ರೀ. ಈಗ ಪದರ ಉಜ್ಸುನ್ರಿ ಹೆಂಗೆ ಕಾಣಿಸ್ತೈತೆ ತೋರಿಸ್ತೀನಿ ರೀ. ಎಷ್ಟು ಕರೆಕ್ಟಾಗಿ ಪದರ ಉಜ್ಜಿ ಬರ್ತೈತೆ ನೋಡಿರಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಪದರ ಉಜ್ಜಿ ಬಂತು. ಈ ಥರ ಪದರ ಚಪಾತಿ ಮಾಡ್ಕೊಳ್ಳಿ.